ಇದು ಟೋಟಲ್ ಆಗಿ 65 ಸಂಸದರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದರಲ್ಲಿ 65 ಸಂಸದರಲ್ಲಿ ಬಿಜೆಪಿಯಿಂದ 53 ಜನ ಇದ್ದಾರೆ. ಮಿತ್ರ ಪಕ್ಷಗಳ 12 ಸಂಸದರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂಥದ್ದು. ನಾನು ಹೇಳ್ತಾ ಇದ್ನಲ್ಲ, ನಮ್ಮ ರಾಜ್ಯದಿಂದ JDS ಆಗಿರ್ಬೋದು ಮಿತ್ರ ಪಕ್ಷ ಅಂತ ಬಂದರೆ, ಬಿಹಾರದ LJP JDU ಈ ಎರಡು ಪಕ್ಷದವರಾಗಿರ್ಬೋದು, ಹಾಗೆ HAM ಪಕ್ಷದವರಾಗಿರ್ಬೋದು. ಅವರು 3 ಪಕ್ಷಗಳು ಬಿಹಾರದಲ್ಲಿರುವಂಥದ್ದು. ಮತ್ತು ಒಂದು ಕಡೆ ಮಹಾರಾಷ್ಟ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಏಕನಾಥ್ ಶಿಂದೆ ಬಣದ ಶಿವಸೇನೆಯವರು, NCP ಅಜಿತ್ ಪವಾರ್ದ NCP ಬಣದವರಿಗೆ ಯಾರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಯಾಕೆಂದರೆ ಗೆದ್ದಿರುವಂಥವ್ರು ಒಂದು, ಆದರೆ ಯಾರು ಸಚಿವರಾಗ್ತಾರೆ ಅನ್ನುವಂಥ ಗೊಂದಲ ಇದೆಯಂತೆ. ಮೇ ಬಿ ಅಲ್ಲಿ ಗೊಂದಲ ಅನ್ನೋದಕ್ಕಿಂತ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅಲ್ಲಿ ಎಲೆಕ್ಷನ್ ಬರುತ್ತೆ, ವಿಧಾನಸಭೆ ಎಲೆಕ್ಷನ್. ಮತ್ತೆ ಶರದ್ ಪವಾರ್ ಜೊತೆ ಮರ್ಜ್ ಆಗ್ತಾರಾ ಅನ್ನುವಂಥ ಪ್ರಶ್ನೆನೂ ಕೂಡ ಕಾಡ್ತಾ ಇರುವಂಥದ್ದು. ವಾಪಸ್ ಹೋಗುವಂಥ ಚಿಂತನೆಯಲ್ಲಿದ್ದಾರಂತೆ ಅಲ್ಲಿ ಗೆದ್ದಿರುವಂಥವ್ರು ಶರದ್ ಪವಾರ್ ಅವರ ಬಣಕ್ಕೆ. ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಈ ರೀತಿಯಾಗಿ TDP ಸೇರಿದಂತೆ ಮಿತ್ರ ಪಕ್ಷದವರಿಗೆ ಟೋಟಲ್ ಆಗಿ 12 ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರು. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಚಿದಾನ್ ಪಟೇಲ್. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ವಿದೇಶಿ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಹಾಗೆ ಎಲ್ಲ ರಾಜ್ಯದಿಂದ ಪ್ರಮುಖರಿಗೆ ಆಹ್ವಾನವನ್ನು ಕೊಡಲಾಗಿತ್ತು, ಅವರು ಕೂಡ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಫಸ್ಟು ಆರಂಭದಲ್ಲಿ 30ರಿಂದ 35 ಜನ ಮಾತ್ರ ಪ್ರಧಾನಮಂತ್ರಿಗಳ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಆ ಸಂಖ್ಯೆ 65ಕ್ಕೆ ಬಂದು ತಲುಪಿರುವಂಥದ್ದು. ಅಂದರೆ ಒತ್ತಡ ಇತ್ತ ಅತ್ಲಾಗೆ ಒಟ್ಟಿಗೆ ಮಾಡಿಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ, ಅದಾದಮೇಲೆ ಇನ್ನು ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆನ್ಷನ್ ಇಟ್ಕೊಳ್ಳೋಣ ಅನ್ನುವಂಥ ಪ್ಲಾನ್ ಇದ್ದಿದ್ದಂಥದ್ದು ಹೇಗೆ ಅಂತ. ಪೃಥ್ವಿ, ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು NDA ಸರ್ಕಾರ ಸುಲಲಿತವಾಗಿ ನಡೀಬೇಕು ಮತ್ತು 100 ದಿನಗಳ ಟಾರ್ಗೆಟ್ ಅನ್ನ ತೆಗೆದುಕೊಂಡಿರತಕ್ಕಂಥದ್ದು. 100 ದಿನಗಳೊಳಗಡೆ ಒಂದಷ್ಟು ದೇಶದಲ್ಲಿ ಸಂಚಲನವನ್ನ ಉಂಟು ಮಾಡತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಆಗಬೇಕೆಂಬ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಾದೇಶಿಕವಾರು, ಸಾಮಾಜಿಕವಾರು, ಜಾತಿವಾರ ಲೆಕ್ಕಾಚಾರಗಳಲ್ಲಿ ಈ ಒಂದು ಸಚಿವ ಸ್ಥಾನವನ್ನು ನೀಡುತ್ತಿರುವಂಥದ್ದು. ಅದರಲ್ಲೂ ಕೂಡ ಮುಂಬರದಿರತಕ್ಕಂಥ ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ ಒಟ್ಟು 4 ರಾಜ್ಯಗಳ ಚುನಾವಣೆ ನಡೀತಿರುವಂಥದ್ದು. ಈ 4 ರಾಜ್ಯಗಳ ಚುನಾವಣೆಗಳ ಹಿತದೃಷ್ಟಿ ಕೂಡ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇನ್ನು ಮಿತ್ರ ಪಕ್ಷಗಳಿಗೆ ಕೂಡ 12 ಸಚಿವ ಸ್ಥಾನವನ್ನು ಈ ಮೊದಲ ಹಂತದಲ್ಲಿ ಕೊಟ್ಟಿರತಕ್ಕಂಥದ್ದು. ಮತ್ತು ಉಳಿದಿರತಕ್ಕಂಥ ಸಚಿವ ಸ್ಥಾನಗಳು ಮತ್ತಷ್ಟು ಬೇಡಿಕೆ ಆದರೆ ಅಲ್ಲೂ ಕೂಡ ಮಿತ್ರ ಪಕ್ಷಗಳಿಗೆ 5ರಿಂದ 6 ಸ್ಥಾನವನ್ನು ಕೊಡಲಿಕ್ಕೆ ಎಲ್ಲೊಂದು ಕಡೆ ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ಸೇರಿ 5ವರಿಗೆ ಈ ಬಾರಿ ಅವಕಾಶವನ್ನು ಕೊಟ್ಟಿರತಕ್ಕಂಥದ್ದು. ಈ ಬಾರಿ JDS ಮತ್ತು ಬಿಜೆಪಿಯ ಮೈತ್ರಿ ಎಲ್ಲ ಒಂದು ಕಡೆ ವರ್ಕೌಟ್ ಆಗಿರತಕ್ಕಂಥದ್ದು. ಒಂದು ವೇಳೆ ಮೈತ್ರಿ ಆಗಿದ್ರೆ ಕಾಂಗ್ರೆಸ್ಗೆ ಮತ್ತಷ್ಟು ಸ್ಥಾನಗಳು ಲಭ್ಯವಾಗ್ತಿದೆ ಎಂಬ ವರದಿಯ ಹಿನ್ನೆಲೆಯಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಮತ್ತು JDSನ ಕೈ ಹಿಡಿಯುವ ಕಾರಣಕ್ಕಾಗಿ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಯನ್ನು ಮತ್ತಷ್ಟು ಸದೃಢಗೊಳಿಸಲಿಕ್ಕಾಗಿ ಈ ಬಾರಿ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಸ್ಥಾನವನ್ನು ಕೊಟ್ಟಿರತಕ್ಕಂಥದ್ದು. ಒಂದು ಕಡೆ HD ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯದವರಾಗಿರ್ತಕ್ಕಂಥ ಅವರು ಮೈತ್ರಿ ಪಾಲುದಾರ ಪಕ್ಷ ಆಗಿರೋದ್ರಿಂದ ಅವರಿಗೆ ಸಂಪುಟ ದರ್ಜೆ ಸಚಿವ ಸ್ಥಾನವನ್ನು ಕೊಡ್ತಿರುವಂಥದ್ದು. ಆದರೆ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ಹಳೆ ಮೈಸೂರು ಭಾಗಕ್ಕೆ ಬರುವಂಥದ್ದು ಮತ್ತು ಅವರು ಕೂಡ ಒಕ್ಕಲಿಗರಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಒಬ್ಬರು ಮಹಿಳೆ ಮತ್ತು ಒಕ್ಕಲಿಗರಿಗೆ ಕೊಡುವ ಮುಖಾಂತರ ಎಲ್ಲ ಒಂದು ಕಡೆ ಪರಸ್ಪರ ಯಾವುದೇ ರೀತಿಯ ಪೈಪೋಟಿ ಇರಬಾರ್ದು ಮತ್ತು ಬಿಜೆಪಿ ಒಳಗೆ ಕೂಡ ಬಿಜೆಪಿಯ ಸಚಿವೆ ಇರಬೇಕು, ಒಕ್ಕಲಿಗ ಸಚಿವೆ ಇರಬೇಕೆಂಬ ಲೆಕ್ಕಾಚಾರ ಅಡಗಿದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಯಡಿಯೂರಪ್ಪನವರು ಮತ್ತು ಅವರ ಪುತ್ರ ಮಾತ್ರ ಸೀಮಿತ ಅಲ್ಲ, ಅವರು ಲಿಂಗಾಯತರ ಸರ್ವಾತೀತ ನಾಯಕರಲ್ಲ, ಇಲ್ಲಿ ಬೇರೆಯವರು ಇದ್ದಾರೆ ಎಂಬ ಸಂದೇಶವನ್ನು ರವಾನೆ ಮಾಡುವ ಉದ್ದೇಶ ಮತ್ತು ಎಲ್ಲ ಒಂದು ಕಡೆ ಈಗಾಗಲೇ ಮಂತ್ರಿ ಸ್ಥಾನಕ್ಕೆ ಪ್ರಬಲ ಪೈಪೋಟಿಯನ್ನು ಒಡ್ಡಿದ್ದಂತ ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಕೂಡ ಹೌದು ಮತ್ತು ಅವರಲ್ಲಿ ಯಾರೇ ಒಬ್ಬರನ್ನು ಮಾಡಿದ್ರು ಕೂಡ ಸಂಪುಟ ದರ್ಜೆ ಸ್ಥಾನಮಾನ ಕೊಡಬೇಕಾಗಿದೆ. ಹಾಗಾಗಿ ಈ ಎಲ್ಲವನ್ನು ಸರಿದೂಗಿಸಲು ಮತ್ತು ಈ ಕಾರಣಕ್ಕಾಗಿ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ರವರು ಇಲ್ಲಿ ಮಧ್ಯಪ್ರವೇಶ ಮಾಡಿ ವಿ ಸೋಮಣ್ಣರವರಿಗೆ ಸಚಿವ ಸ್ಥಾನವನ್ನ ಕೊಡಿಸ್ತಿರುವಂತದ್ದು ಮತ್ತು ಅದು ಕೂಡ ರಾಜ್ಯ ಖಾತೆಯನ್ನು ಕೂಡ ಕೊಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಭಾರತೀಯ ಜನತಾ ಪಕ್ಷದ ಮನೆ ಮಗ ಮತ್ತು ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತುಂಬಾ ಬೇಕಾದ ವ್ಯಕ್ತಿ ಆದ ಕಾರಣಕ್ಕಾಗಿ ಈ ಬಾರಿ ಅವರ ಕಂಟಿನ್ಯೂ ಮಾಡಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ OBC ಮತ್ತು ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಕೂಗು ಕೇಳಿ ಬರ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ OBC ಸಮುದಾಯದಿಂದ ಎಲ್ಲೊಂದು ಕಡೆ PC ಮೋಹನ್ ರವರು ಇದು 4ನೇ ಬಾರಿ ಚುನಾವಣೆಗೆ ಗೆದ್ದಿರ್ತಕ್ಕಂಥದ್ದು. ಅವರು ಅವಕಾಶವನ್ನ ನಿರೀಕ್ಷೆಯನ್ನ ಮಾಡಿದ್ರು. ಆಂಧ್ರದ ಚಿದಾನ್ ಪಟೇಲ್ ನೋಡ್ತಾ ಇದೀವಿ. ಓಕೆ, ಈಗ ನೀವು ಅವಾಗಲೇ ಹೇಳ್ತಾ ಇದ್ರಲ್ಲ ಪ್ರಹ್ಲಾದ್ ಜೋಶಿ ಅವರನ್ನ
ಅವರನ್ನ ಮಾತಾಡಿಸುವಂಥ ನಿಟ್ಟಿನಲ್ಲಿ ಬಂದಿದ್ರು ಪ್ರಹ್ಲಾದ್ ಜೋಶಿ ಅವರು ಬಸವರಾಜ ಬೊಮ್ಮಾಯಿ ಅವರನ್ನ ಮಾತನಾಡಿಸುವಂಥ ನಿಟ್ಟಿನಲ್ಲಿ ಅಂತ. ಈಗ ಎಲ್ಲವೂ ಕೂಡ ಅನೌನ್ಸ್ ಆದ ಬಳಿಕ ಸೋಮಣ್ಣ ಅವರಿಗೆ ಲಿಂಗಾಯತ ಕೋಟದ ಅಡಿಯಲ್ಲಿ ಸಿಕ್ತಲ್ಲ, ಬಸವರಾಜ ಬೊಮ್ಮಾಯಿ ಅವರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರಂತೆ, ರೆಸ್ಪಾನ್ಸ್ ಸಿಕ್ತಂತ ಪ್ರಹ್ಲಾದ್ ಜೋಶಿ ಅವರಿಗೆ ಆಗಿರ್ಬೋದು ಅಥವಾ ಬಿಜೆಪಿ ನಾಯಕರಿಗೆ ಶೆಟ್ಟರ್ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಎಲ್ಲಾದರೂ ಇದ್ದಾರಾ, ಅವ್ರೇನಾದರೂ ಹಾಜರಾಗ್ತಾ ಇದ್ದಾರಾ ಇಲ್ವಾ ಇವತ್ತಿನ ಕಾರ್ಯಕ್ರಮದಲ್ಲಿ? ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಇರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಸಮಾಧಾನ ಪಡಿಸಲು ಪ್ರಹ್ಲಾದ್ ಜೋಶಿ ಅವರ ಕೊಠಡಿಗೆ ಆಗಮಿಸಿದ್ರು. ಆದರೆ ಪ್ರಹ್ಲಾದ್ ಜೋಶಿ ಅವರು ಆ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಬಂದ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಲಭ್ಯ ಇರಲಿಲ್ಲ. ಆ ಮುಖಾಂತರ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ದೂರವಾಣಿ ಕರೆ ಮಾಡಿ ಸಮಾಧಾನ ಪಡಿಸಿದ್ರು ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಕೂಡ ಎಲ್ಲ ಒಂದು ಕಡೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಕೂಡ ಬಹಳಷ್ಟು ನಿರಾಶೆ ಆಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಈ ಒಂದು ಅವಕಾಶ ಸಿಗುತ್ತೆ ಎಂಬ ಭಾವನೆಯಿಂದ ಅವರು ಕೂಡ ನಂಬಿದ್ರು. ಅವರ ಕುಟುಂಬ ವರ್ಗದವರು ಕೂಡ ದೆಹಲಿಯಲ್ಲೇ ಇದ್ರು. ಈ ಎಲ್ಲದರ ನಡುವೆ ಸೋಮಣ್ಣ ಅವರಿಗೆ ಸದ್ಯಕ್ಕೆ ಜಾಕ್ಪಾಟ್ ಅಂತ ಹೇಳಲಾಗ್ತಿದೆ ಮತ್ತು ಇಲ್ಲಿ ತುಮಕೂರಿಗೆ ಸಚಿವ ಸ್ಥಾನ ಸಿಕ್ತಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲ ಒಂದ್ ಕಡೆ ಲಿಂಗಾಯತದ ಮತಗಳನ್ನ ಮತ್ತಷ್ಟು ಸದೃಢಗೊಳಿಸತಕ್ಕಂಥದ್ದು. ಲಿಂಗಾಯತ ಮತಗಳು ನಮ್ಮ ಅಂಡರ್ನಲ್ಲಿದ್ದಾವೆ ಎಂಬ ಭ್ರಮೆಯಲ್ಲಿರ್ತಕ್ಕಂಥ ಒಂದಷ್ಟು ನಾಯಕರುಗಳಿಗೆ ತಿರುಗೇಟು ಕೊಡಲಿಕ್ಕೆ ಸೋಮಣ್ಣರವರನ್ನ ಇಲ್ಲಿ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಇಲ್ಲಿ ನಾನು ಹೇಳಿದಾಗೆ ನಿಮಗೆ ಎಲ್ಲೊಂದ್ ಕಡೆ ದಲಿತ ಕೋಟದಿಂದ ಗೋವಿಂದ ಕಾರಜೋಳ ಮತ್ತು ರಮೇಶ್ ಜಿಗಜಿಣಗಿ ಕೂಡ ನಿರೀಕ್ಷೆಯಲ್ಲಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಅವರಿಗೆ ದಲಿತ ಸಮುದಾಯಕ್ಕೆ ಕರ್ನಾಟಕದಲ್ಲಿ ನಿರಾಶೆ ಆಗಿರತಕ್ಕಂಥದ್ದು. ಒಬಿಸಿ ಕೋಟಾದಡಿ ಪಿಸಿ ಮೋಹನ್ ರವರ ಹೆಸರು ಕೂಡ ಮುನ್ನೆಲೆಗೆ ಬಂದಿತ್ತು. ಆದ್ರೆ ಪಿಸಿ ಮೋಹನ್ ರವರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಪ್ರಬಲ ಸಮುದಾಯಗಳಿಗೆ ಇಲ್ಲಿ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲದರ ನಡುವೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೃಷಿ ಖಾತೆಯನ್ನು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಕೃಷಿ ಖಾತೆಯನ್ನು ಕೊಡ್ತಾರಾ ಅಥವಾ ಬೇರೆ ಖಾತೆಯನ್ನು ಕೊಡ್ತಾರ ಅನ್ನೋದು ಸದ್ಯದ ಕುತೂಹಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಗೋವಾದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅಶೋಕ್ ಸಾವಂತ್ ಮುಖಾಂತರ ಲಾಬಿಯನ್ನು ಆರಂಭಿಸಿರುವಂತದ್ದು. ಇದರ ನಡುವೆ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ರವರನ್ನ ಗೆಲ್ಲಿಸಿದ್ರೆ ಕೇಂದ್ರದಲ್ಲಿ ಅವರು ಆರೋಗ್ಯ ಸಚಿವರಾಗ್ತಾರೆ ಅಂತೇಳಿ ಒಂದಷ್ಟು ಚುನಾವಣಾ ಪ್ರಚಾರದ ಪ್ರಮುಖ ಅಜೆಂಡಾವಾಗಿ ಜೆಡಿಎಸ್ ಮಾಡಿಕೊಂಡಿತು. ಆದರೆ ಇಲ್ಲಿ ಡಾಕ್ಟರ್ ಮಂಜುನಾಥ್ ರವರಿಗೆ ಅತಿದೊಡ್ಡ ನಿರಾಶೆ ಆಗಿರ್ತಕ್ಕಂಥದ್ದು. ಈಗಾಗಲೇ ದೇವೇಗೌಡರ ಕುಟುಂಬಕ್ಕೆ ಸೇರಿದಂತವರಿಗೆ ಮತ್ತು ದೇವೇಗೌಡರ ಪುತ್ರ ಎಚ್ ಡಿ ಕುಮಾರಸ್ವಾಮಿಯವರನ್ನ ಮಂತ್ರಿ ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಅವರ ಕುಟುಂಬಕ್ಕೆ ಮತ್ತೊಂದು ಸ್ಥಾನವನ್ನು ಕೊಟ್ಟರೆ ಎಲ್ಲೊಂದು ಕಡೆ ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಇವತ್ತು ರಾತ್ರಿ 7:15ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಒಟ್ಟು 65 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಾಳೆ ರಾತ್ರಿ ಒಳಗಡೆ ಯಾರಿಗೆಲ್ಲ ರಾಜ್ಯ ಖಾತೆ, ಯಾರಿಗೆಲ್ಲ ಸಂಪುಟ ದರ್ಜೆ ಖಾತೆ ಅನ್ನೋದು ಅಂತಿಮಗೊಳ್ಳಲಿದೆ. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.